ಬನ್ನಿ ಇವತ್ತೊಂದು ಸಖತ್ ಕತೆ ಕೇಳೋಣ. ನಮ್ಮ ಯೋಚನೆಗಳು, ನಮ್ಮ ಮನಸ್ಥಿತಿ ನಿಜವಾಗ್ಲೂ ನಮ್ಮ ಜೀವನವನ್ನೇ ಬದಲಾಯಿಸಬಲ್ಲವ? ಈ ಪ್ರಶ್ನೆಗೆ ಉತ್ತರ ಹುಡ್ಕೋಕೆ ಒಬ್ಬ ವ್ಯಕ್ತಿಯ ನಿಜವಾದ ಅನುಭವದ ಮೇಲೆ ಆಧಾರಿತವಾದ ಈ ಕಥೆಗಿಂತ ಉತ್ತಮ ಉದಾಹರಣೆ ಇನ್ನೊಂದಿಲ್ಲ. ನೋಡಿ, ಈ ಕತೆ ಶುರುವಾಗೋದೇ ಒಂದು ದೊಡ್ಡ ಕನಸಿನಿಂದ. ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತಲ್ವಾ? ಹಾಗೇನೆ ಇವರಿಗೂ ಒಂದು ಆಸೆ ಇತ್ತು. ಆದ್ರೆ ಆ ಆಸೆ ಜೊತೆಗೆ ಒಂದು ದೊಡ್ಡ ಅಡಚಣೆಯೂ ಇತ್ತು. ದುಡ್ಡು. ಹಾಗಾದರೆ ಇವರ ಈ ಕನಸು ಕನಸಾಗೇ ಉಳಿಯುತ್ತಾ ಅಥವಾ ನನಸಾಗುತ್ತಾ? ನೋಡೋಣ. ಆದ್ರೆ ಕಥೆಯಲ್ಲಿ ಒಂದು ಟ್ವಿಸ್ಟ್. ವಿಧಿಯೇ ಅವರಿಗೆ ಒಂದು ದಾರಿ ತೋರಿಸ್ತು. ಏನಪ್ಪಾ ಅಂದ್ರೆ ಅವರಿಗೆ ಒಂದು ಕ್ರೂಸ್ ಕಂಪನಿಯಲ್ಲೇ ಕೆಲಸ ಸಿಗುತ್ತೆ. ಇದಕ್ಕಿಂತ ಒಳ್ಳೆ ಅವಕಾಶ ಬೇಕಾ? ತಮ್ಮ ಕನಸಿನ ಹಡಗಿನಲ್ಲೇ ಕೆಲಸ. ಇಲ್ಲಿಂದ ಕಥೆ ಒಂದು ಇಂಟ್ರೆಸ್ಟಿಂಗ್ ಟರ್ನ್ ತಗೊಳುತ್ತೆ. ಆದ್ರೆ ಕೆಲ್ಸ ಸಿಕ್ಕಿದ ತಕ್ಷಣ ಎಲ್ಲವೂ ಸುಲಭ ಆಗ್ಬಿಡ್ಲಿಲ್ಲ. ಯಾಕಂದ್ರೆ ಕಂಪನಿ ಪಾಲಿಸಿ ತುಂಬಾನೇ ಸ್ಟ್ರಿಕ್ಟ್ ಆಗಿತ್ತು. ಅಂದ್ರೆ 1 ವರ್ಷ ಆದ್ಮೇಲೇನೇ ಕ್ರೂಸ್ಗೆ ಅಪ್ಲೈ ಮಾಡ್ಬೋದು. ಅದು ಅಪ್ರೂವಲ್ ಗ್ಯಾರಂಟಿ ಇಲ್ಲ. ಹಡಗಲ್ಲಿ ಜಾಗ ಇದ್ರೆ ಮಾತ್ರ ಕನ್ಫರ್ಮ್ ಆಗತ್ತೆ. ಅಷ್ಟೇ ಅಲ್ಲ, ಕನ್ಫರ್ಮ್ ಆದ್ರೆ ಅದನ್ನ ಹೇಳೋದು ಕೂಡ ಹೊರಡೋಕೆ 4-5 ದಿನ ಮುಂಚೆ ಅಷ್ಟೇ. ಯೋಚನೆ ಮಾಡಿ, ಎಂಥ ಅನಿಶ್ಚಿತತೆ. ಸರಿ, ಇಲ್ಲಿಂದನೇ ಅಸಲಿ ಕಥೆ ಶುರುವಾಗೋದು. ಈ ಎಲ್ಲ ಅನಿಶ್ಚಿತತೆಗಳ ನಡುವೆ ನಮ್ಮ ಕಥಾನಾಯಕಿ ಒಂದು ಸ್ಪೆಷಲ್ ಟೆಕ್ನಿಕ್ ಬಳಸಿದ್ರು. ಇದೊಂದು ರೀತಿ ಸೀಕ್ರೆಟ್ ವೆಪನ್ ಇದ್ದಾಗೆ. ಅದೇ ಅವರ ಯಶಸ್ಸಿನ ಹಿಂದಿನ ಗುಟ್ಟು ಕೂಡ. ಅಂದಾಗೆ ಈ ವಿಜುವಲೈಸೇಷನ್ ಅಂದ್ರೆ ಏನಪ್ಪಾ ಅಂದ್ರೆ, ಸಿಂಪಲ್ ಆಗಿ ಹೇಳೋದಾದ್ರೆ, ನಮಗೇನ್ ಬೇಕೋ ಅದು ಈಗಾಗ್ಲೇ ಸಿಕ್ಕಿದೆ ಅಂತ ಮನಸ್ಸಲ್ಲಿ ಚಿತ್ರಿಸ್ಕೊಳ್ಳೋದು, ಅದನ್ನ ಫೀಲ್ ಮಾಡೋದು. ಇವರು ಅದನ್ನೇ ಮಾಡಿದ್ರು. ಪ್ರತಿದಿನ ಕಾರಲ್ಲಿ ಹೋಗುವಾಗ ತಾವೀಗಾಗಲೇ ಕ್ರೂಸ್ ಟರ್ಮಿನಲ್ಗೆ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದೀನಿ, ಆ ವೆಕೇಷನ್ ಶುರು ಆಗ್ತಿದೆ, ಆ ಖುಷಿ ಎಲ್ಲವನ್ನೂ ಮನಸ್ಸಲ್ಲೇ ಅನುಭವಿಸ್ತಾ ಇದ್ರು. ಇದನ್ನ 1-2 ದಿನ ಅಲ್ಲ, ತಿಂಗಳು ಗಟ್ಲೆ ಮಾಡಿದ್ರು. ಎಷ್ಟೋ ತಿಂಗಳು ಹೀಗೆ ಮಾಡಿದ್ರು, ಪ್ರತಿದಿನ. ಹಾಗಾದ್ರೆ ರಿಸಲ್ಟ್ ಏನಾಯ್ತು? ಅವರ ಪ್ರಯತ್ನಕ್ಕೆ ಫಲ ಸಿಕ್ತಾ? ಅಷ್ಟು ತಿಂಗಳ ದೃಶ್ಯೀಕರಣ ನಿಜವಾಗ್ಲೂ ಕೆಲಸ ಮಾಡ್ತಾ? ಕಥೆ ಈಗ ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ ಬಂದಿದೆ. ಈ ಟೈಮ್ಲೈನ್ ನೋಡಿ. 1 ವರ್ಷದಿಂದ ಕೆಲ್ಸಕ್ಕೆ ಸೇರಿದ್ರು. ಆಮೇಲೆ ತಿಂಗಳುಗಟ್ಲೆ ವಿಜುವಲೈಸೇಷನ್. ಆಮೇಲೆ ಜಸ್ಟ್ 3 ವಾರಗಳ ಹಿಂದೆ ಅಷ್ಟೇ ಅಪ್ಲೈ ಮಾಡಿದ್ದು. ಆದ್ರೆ ಕಾಲ್ ಬಂದಿದ್ದು ಈ ವಾರ. ಅಂದ್ರೆ ಅಪ್ಲೈ ಮಾಡೋಕ್ಕೂ ಮುಂಚೆನೇ ಅವ್ರ ಮನ್ಸಲ್ಲಿ ಅದನ್ನ ಅನೌನ್ಸ್ ಮಾಡ್ಕೊಂಡಿದ್ರು. ಈಗ ಕೇಳಿ ಅಸ್ಲಿ ಶಾಕಿಂಗ್ ವಿಷಯ. ಕ್ರೂಸ್ ಹೊರಡೋಕೆ ಇನ್ನೂ 2 ತಿಂಗಳಿಗಿಂತ ಜಾಸ್ತಿ ಟೈಮ್ ಇದ್ದಾಗ್ಲೇ ಅವರಿಗೆ ಅಪ್ರೂವಲ್ ಸಿಕ್ಕಿಬಿಡ್ತು. ಇದು ನಿಜಕ್ಕೂ ಆಶ್ಚರ್ಯ. ಯಾಕಂದ್ರೆ ಕಂಪನಿ ರೂಲ್ಸ್ ಪ್ರಕಾರ ಇದು ಆಗೋಕೆ ಸಾಧ್ಯನೇ ಇರಲಿಲ್ಲ. ಬೇರೆಯವರಿಗೆಲ್ಲ ಹೊರಡೋಕೆ 4-5 ದಿನ ಮುಂಚೆ ಹೇಳೋ ಕಂಪನಿ ಇವ್ರಿಗೆ ಮಾತ್ರ 2 ತಿಂಗಳು ಮುಂಚೆನೇ ತಿಳಿಸಿದೆ. ಹೇಗೆ ಸಾಧ್ಯ ಇದು? ಹಾಗಾದ್ರೆ ಇದನ್ನ ಬರೀ ಒಂದು ಕೋಇನ್ಸಿಡೆನ್ಸ್ ಅನ್ನೋವಾಗುತ್ತಾ? ಅಥವಾ ಇದಕ್ಕಿಂತ ಮಿಗಿಲಾದದ್ದೇನಾದ್ರೂ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವು ಇವ್ರ ಜೊತೆ ಕೆಲಸ ಮಾಡ್ತಿದ್ದ ಇನ್ನೊಬ್ಬರ ಕಥೆನೂ ನೋಡ್ಬೇಕು. ಈ ಹೋಲಿಕೆ ನೋಡಿದಾಗ ಎಲ್ಲವೂ ಕ್ಲಿಯರ್ ಆಗತ್ತೆ. ಒಂದ್ಸಲ ಈ ಚಾರ್ಟ್ ನೋಡಿ. ಎಷ್ಟು ಅಚ್ಚರಿ ಅಂದ್ರೆ, ಇಬ್ರು ಒಂದೇ ದಿನ ಕೆಲ್ಸಕ್ಕೆ ಸೇರಿದವರು. ಆದ್ರೆ ನಮ್ಮ ಕಥಾನಾಯಕಿ ಅಪ್ಲೈ ಮಾಡೋಕ್ಕೂ 2 ತಿಂಗಳ ಮುಂಚೆನೇ ಅವರ ಕೊಲೀಗ್ ಅಪ್ಲೈ ಮಾಡಿದ್ರು. ಅಷ್ಟೇ ಅಲ್ಲ, ಅವರು ಹೋಗ್ಬೇಕಿದ್ದ ಕ್ರೂಸ್ ಕೂಡ ನಮ್ಮ ಕಥಾನಾಯಕಿಯ ಕ್ರೂಸ್ಗಿಂತ 3 ವಾರ ಮುಂಚೆ ಇತ್ತು. ಆದರೂ ಅವರ ಕೊಲೀಗ್ ಇನ್ನೂ ವೆಯ್ಟ್ ಮಾಡ್ತಾನೇ ಇದ್ದಾರೆ. ಇವ್ರಿಗೆ ಆಲ್ರೆಡಿ ಅಪ್ರೂವಲ್ ಸಿಕ್ಕಾಗಿದೆ. ಇದನ್ನೇನನ್ನೋದು? ನಮ್ಮ ಕಥಾನಾಯಕಿಗಂತೂ ಇದ್ರ ಬಗ್ಗೆ ಯಾವುದೇ ಡೌಟ್ ಇರಲಿಲ್ಲ. ಈ ಗೆಲ್ವಿಗ್ ಕಾರಣ ತನ್ನ ಆ ಸೀಕ್ರೆಟ್ ಅಂದ್ರೆ ವಿಜುವಲೈಸೇಷನ್ ಅಂತಾನೆ ಅವರು ನಂಬಿದ್ರು. ಅಷ್ಟೇ ಅಲ್ಲ, ಇದೊಂದು ಆರಂಭ ಅಷ್ಟೇ. ಈ ಶಕ್ತಿಯಿಂದ ಮುಂದೆ ಇನ್ನೇನು ಸಾಧಿಸ್ಬೋದು ಅಂತ ಯೋಚನೆ ಮಾಡಕ್ ಶುರು ಮಾಡಿದ್ರು. ಸೊ ಈ ಇಡೀ ಕತೆ ಕೇಳಿದ ಮೇಲೆ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ನಾವು ಏನ್ ನಂಬುತ್ತೇವೋ, ಏನನ್ನ ನಮ್ಮ ಮನಸ್ಸಲ್ಲಿ ಪದೇ ಪದೇ ಅಂದುಕೊಳ್ತೇವೋ, ಅದು ನಿಜವಾಗ್ಲೂ ನಮ್ಮ ಬದುಕನ್ನ ರೂಪಿಸುತ್ತಾ? ನಮ್ಮ ರಿಯಾಲಿಟಿನೇ ಬದಲಾಯಿಸೋ ಶಕ್ತಿ ನಮ್ಮ ನಂಬಿಕೆಗಳಿಗಿದೆಯಾ? ಇದರ ಬಗ್ಗೆ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?